ನಿಮಗೆ ಅಡಕೆ ಏಲಕ್ಕಿ ಮೆಣಸಿದೆ 3 ಕ್ರಾಪ್ ತೆಗಿತಿದ್ದೀರಾ. ಇದರಲ್ಲಿ ನೀವು ಏನ್ ಸ್ಪೇಸಿಂಗ್ ಮಾಡಿದ್ರಿ? ಇಲ್ಲಿ ನಾನು ಏಲಕ್ಕಿ ನೋಡ್ತಾ ಇದ್ದೀನಿ, ಮೆಣಸಿದೆ, ಅಡಕೆ ಇದೆ. ಏನ್ ಸ್ಪೇಸಿಂಗ್ ಇದೆ ಇದು? ಹಂಗೆ ಪೆಪ್ಪರ್ ಯಾವ್ದು ವೆರೈಟೀಸ್ ಅಲ್ಲಿ ಇದ್ದೀರಾ ನೀವು? P1 ಮ್ಯಾಕ್ಸಿಮಮ್ ಇದೆ, ಓಕೆ. P2 P4 ಇದೆ. ಸ್ವಲ್ಪ ಒಂದು 2 ವೈರಸ್ ಕಾಯಿಲೆ ಸರ್, ಒಂದು ಕಟ್ಟೆ, ಓಕೆ, ಇನ್ನೊಂದು ಕೊಕ್ಕಿ ಕಂದು ಅಂದ್ಬಿಟ್ಟು 4 ವೆರೈಟಿಗಳು ಇಲ್ಲಿ ಟ್ರೈ ಮಾಡಿದ್ವಿ. ಓಕೆ. ಒಂದು ಚಂದ್ರಗಿರಿ, ಇನ್ನೊಂದು F1, ಇನ್ನೊಂದು ಹೇಮಾವತಿ, ಇನ್ನೊಂದು BBTC. ಹೈ ಟೆಂಪರೇಚರ್ಗೆ ಹೋದಾಗ ಅವಾರ್ಟ್ ಆಗಿಬಿಡುತ್ತೆ. ಆವಾಗ ನಾವು ಅದಕ್ಕೆ ಮಧ್ಯದಲ್ಲಿ ಒಂದು ಚಿಕ್ಕ ಸ್ಪಿಂಕ್ಲರ್ ಇಟ್ಟು 4 ಗಿಡದ ಮಧ್ಯದಲ್ಲಿ, ಅಥವಾ ಈಗ 2 ಗಿಡ ಇದೆಯಲ್ಲ ಮಧ್ಯ ಸ್ಪಿಂಕ್ಲರ್ ಬಿಟ್ಟಾಗ. ಸರ್, ನಿಮಗೆ ಒಬ್ರು ಸೈಂಟಿಸ್ಟ್ ಗೊತ್ತಾ, ಡಾಕ್ಟರ್ ವೇಣುಗೋಪಾಲ್ ಅಂತ? ಅವರು ಏನಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಹೊಂದ್ಕೊಂಡು ಈ ಕಡೆ ಉತ್ತರ ಕನ್ನಡ ಜಿಲ್ಲೆ ಹೊಂದ್ಕೊಂಡು ಇದ್ದಾರೆ. ಹೌದೌದು, ನಿಜವಾಗ್ಲು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ನಮ್ಮ ಜೊತೆ ಇದ್ದಾರೆ ರವೀಂದ್ರ ಅವರು ಇದ್ದಾರೆ. ಅವ್ರ ಊರು ಎಲ್ಲ ಅವರೇ ಇಂಟ್ರೊಡಕ್ಷನ್ ಕೊಡ್ತಾರೆ. ಫಸ್ಟ್ ನೋಡ್ತೀನಿ, ತುಂಬಾ ಖುಷಿ ಆಯ್ತು. ಯಂಗ್ಸ್ಟರ್ಸ್ ನೀವು ಏನಾದ್ರು ಹೊರಗಡೆ ಕೆಲಸ ಮಾಡಿದ್ರಾ ಫಸ್ಟ್? ಹೌದು ಸರ್, ನಾನು ಆಕ್ಚುಲಿ ಕಂಪನಿ ಸೆಕ್ರೆಟರಿ ವರ್ಕ್ ಮಾಡಿದ್ದೀನಿ ಬೆಂಗಳೂರಲ್ಲಿ, ಅಕ್ಷಯ ಕಾರ್ಪೊರೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ. ಓಕೆ. ನಂತರ ನಮ್ಮ ತಂದೆಯವರು ಸಡನ್ ಆಗಿ ಎಕ್ಸ್ಪೈರ್ ಆದ್ರಿಂದ ಇಲ್ಲಿ ಬಂದಿರೋದು. ಈಗ ನಾನು ಏನ್ ನೋಡಿದೆ, ಅಲ್ಲಿಂದ ಬರ್ತಾ ಸಿಲ್ವರ್ ಮೆಣಸು ನೋಡಿದೆ. ಅದ್ರೊಳಗೆ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಅಡಕೆ, ಏಲಕ್ಕಿ, ಮೆಣಸಿದೆ 3 ಕ್ರಾಪ್ ತೆಗಿತಿದ್ದೀರಾ. ಆದ್ರೆ ಏಲಕ್ಕಿ ನಿಮ್ಗೆ ಬಂದ್ಬಿಟ್ಟಿದೆ, ಇನ್ನೊಂದು ವರ್ಷದಲ್ಲಿ ಬರುತ್ತೆ ನಿಮ್ಗೆ. ಬನ್ನಿ, ನಿಮ್ ತೋಟದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಹೆಂಗೆ ಅಂತ. ಎಷ್ಟು ಎಕರೆ ಇದೆ ಇದು? ಸರ್, ಇದು ಆಕ್ಚುಲಿ ಒಂದು 5 acres ಪ್ಲಾಟ್ ಈ ಕಡೆ, ಓಕೆ. 2 ಕಡೆ ಇದೆ ಇನ್ನು ಆ ಕಡೆ. ಓಕೆ. ಸರ್, ಒಂದು 8 acres ಆಗುತ್ತೆ. ಸೂಪರ್. ಈಗ ಇದರಲ್ಲಿ ನೀವು ಏನ್ ಸ್ಪೇಸಿಂಗ್ ಮಾಡಿದ್ರಿ? ಇಲ್ಲಿ ನಾನು ಏಲಕ್ಕಿ ನೋಡ್ತಾ ಇದ್ದೀನಿ, ಮೆಣಸಿದೆ, ಅಡಕೆ ಇದೆ. ಏನ್ ಸ್ಪೇಸಿಂಗ್ ಇದೆ ಇದು? ಸರ್, ಇದು ಆಕ್ಚುಲಿ ಅಡಿಕೆ 10x10 ಅಲ್ಲಿ ಇದೆ. ಓಕೆ. ಅದು ಕ್ರಾಸ್ ಚಾನಲ್ ಮಾಡಿರೋದ್ರಿಂದ ಮರ ಟು ಮರ 14 ಫೀಟ್ ಬರುತ್ತೆ. ಓಕೆ, 14 ಫೀಟ್. ಏಲಕ್ಕಿ ಅದ್ರ ಮಧ್ಯ ಇದೆ, 7 ಫೀಟ್ ಏಲಕ್ಕಿ ಬರುತ್ತೆ. ಸೂಪರ್. ಜಿಗ್ಜಾಗ್ ಹಂಗೆ ಜಿಗ್ಜಾಗ್ ಅಲ್ಲಿ ಇದೆ. ಮತ್ತೆ ಅಡಕೆ ಸರ್, ಆ ತರ ಮಾಡ್ತಾ ಇದೀವಿ. ಆಕ್ಚುಲಿ ಮಾಡ್ಬೇಕು, ಇನ್ನು ಟೈಮ್ ಸೆಟ್ ಆಗಿಲ್ಲ. ಓಕೆ. ಕ್ಲೀನಿಂಗ್ ಮಾಡ್ತಾ ಇದೀವಿ. ಇದು ಏಲಕ್ಕಿ ಬಂದ್ಬಿಟ್ಟು ಯಾವ ವೆರೈಟಿ ಇದೆ? ಇದು ಸಕಲೇಶ್ಪುರ 14 SKP14. ಓಕೆ 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 ಓಕೆ. ನೆಲ್ಲಿಗೆ ಯಾಕೆ ಹೋಗಿಲ್ಲ? ಇಲ್ಲ ಅಂದ್ರೆ ಸರ್, ನಮ್ದು ಆಕ್ಚುಲಿ ನಮ್ಮ ಹಾರ್ಟಿಕಲ್ಚರ್ ಡಾಕ್ಟರ್ ಇದಾರಲ್ಲ, ನಮ್ಗೆ ಏನ್ ಗೈಡ್ ಮಾಡ್ತಾರಲ್ಲ, ಈ ವೆರೈಟಿ ಹಾಕಿ ಅಂತ ಹೇಳಿದ್ರು. ಸೂಟೇಬಲ್ ಅಂತ ಹೇಳಿದಕ್ಕೆ ಇದನ್ನ ಹಾಕೊಂಡಿದ್ದೀನಿ. ಹಂಗೆ ಪೆಪ್ಪರ್ ಯಾವ್ದು ವೆರೈಟೀಸ್ ಅಲ್ಲಿ ಇದ್ದೀರಾ ನೀವು? P1 ಮ್ಯಾಕ್ಸಿಮಮ್ ಇದೆ, ಓಕೆ. P2 P4 ಇದೆ. ಸ್ವಲ್ಪ P2 P4. ಓಕೆ. ಯಾವ್ದು ಬೆಸ್ಟ್ ಅಂತೀರಾ ಅದರಲ್ಲಿ? ಸರ್, ಆಕ್ಚುಲಿ ಅಡಿಕೆ ತೋಟದೊಳಗೆ ಪಣಿಯೂರ್ 1 ಬೆಸ್ಟ್. ಓಕೆ. ಅಲ್ಲಿ ಮೇಲ್ಗಡೆ ಸ್ವಲ್ಪ ಶೇಡಿಂಗ್ ಇದ್ದಲ್ಲಿ P2 P4 ಸ್ವಲ್ಪ ವರ್ತ್ ಅನ್ಸುತ್ತೆ. ಅಂದ್ರೆ ಒಂದು ಈ ತರ ಸಣ್ಣ ಬಳ್ಳಿ ಇದ್ದವಾಗ ಇದು 2 years. ಓಕೆ. ಅದಕ್ಕೆ ಆಕ್ಚುಲಿ ಒಂದು ಮಂತ್ಲಿ ಅಂತೂ ಒಂದು ಕಟ್ ಹಾಕ್ಲೇಬೇಕು. ಎಲ್ಲ ಡ್ರಿಪ್ ಮಾಡಿದ್ದೀರಾ ಫುಲ್ ಟೋಟಲ್ ಎಲ್ಲ? ಮತ್ತೆ ಮಲ್ಚಿಂಗ್ ಶೀಟು ಹಾಕಿದ್ದೀರಾ ಸೈಡಿಗೆಲ್ಲ? ಸರ್, ಇದು ಆಕ್ಚುಲಿ ಮೊದಲು ಇಲ್ಲಿ ಅಂದ್ರೆ ಬಳ್ಳಿ ಕೂಡ ಹೋಗಿತ್ತು. ಮನುಷ್ಯ ಓಡಾಡಕ್ ಆಗ್ತಿಲ್ಲ, ಅಷ್ಟು ಬಂದಿತ್ತು. ಓಕೆ. ಆಮೇಲೆ ಎಕ್ಸೆಸ್ ರೈನ್ ಇಂದ ಮತ್ತೆ ಸ್ಟ್ರಕ್ಚರ್ ಸರಿ ಇಲ್ದೇನೆ ಡ್ರೈನೇಜ್ ಪ್ರಾಬ್ಲಮ್ ಇಂದ ಎಲ್ಲ ವ್ಯಾನಿಶ್ ಆಯ್ತು. ಓಕೆ. ಆಮೇಲೆ ರೀಸ್ಟ್ರಕ್ಚರ್, ಇದು ಹೊಸದಾಗಿಂದ ಮಾಡಿರೋದು. ಅಂದ್ರೆ ನೀವು ಅದನ್ನ ಪ್ರಾಬ್ಲಮ್ ಓವರ್ಕಮ್ ಮಾಡಿದ್ದೀರಾ ಈಗ? ಮಾಡಿ ಹೊಸದಾಗಿಂದ ಮಾಡ್ತಿರೋದು. ಓಕೆ. ಡ್ರೈನೇಜ್ ಪೂರಾ ಹೊಸದಾಗಿ ಮಾಡಿ, ಆಮೇಲೆ ಕ್ರಾಸ್ ಬರ್ಣ ಮಾಡಿದ್ವಿ, ವಿಡ್ತ್ ಕಮ್ಮಿ ಮಾಡಿದ್ವಿ. ಅದಾದ ನಂತರ ಈ ತರ ಡೆವಲಪ್ ಆಗ್ತಾ ಇದೆ. ಸೂಪರ್ ಡ್ರೈನೇಜ್ ಇದೆ ಎಲ್ಲ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಇಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡೋದು. 2 ಸೈಡ್ ವ್ಯಾಲೀಸ್ ಅಲ್ಲ ಇದು? ಹೌದು. ಸರ್, ಇದು 4 years ಬ್ಯಾಕ್ ಇದೇ ಪ್ಲಾಟ್ ಇದು ಮೇಲ್ಗಡೆ. ಓ ಮೈ ಗಾಡ್, ನೋಡಿ ಹೆಂಗಿದೆ ಅಂತ. ಇಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ವಾ? ನೋಡಿ ಹೆಂಗಿತ್ತು ಅಂತ ಪ್ಲಾಟ್. ಡ್ರೈ ಆಕ್ಚುಲಿ 6 kg ವರೆಗೆ ಬಂದಿದೆ ಒಂದು ಬಳ್ಳಿಯಿಂದ. ಡ್ರೈ ತುಂಬಾ ಖುಷಿ ಆಯ್ತು. 10x10. ಇನ್ನು ಬನ್ನಿ ಡಾಕ್ಟರ್ ಹತ್ರ ಮಾತಾಡೋಣ ಈಗ. ಸ್ನೇಹಿತರೆ, ಸಾಧಾರಣ ನಾವು ಮೊದಲು ಬಸ್ಸಿಂದ ಎಲ್ಲೆಲ್ಲೂ ಇದ್ರಲ್ಲಿ ಕೇಳ್ತಾ ಇದ್ವಿ, ಆರ್ತಿಗೊಪ್ಪ, ಕೀರ್ತಿಗೊಪ್ಪ ಅಂತ. ಇಲ್ಲಿಗೆ ಇಬ್ಬರೂ ಇದ್ದರು ನಮ್ಮ ಸ್ನೇಹಿತರು. ಇವರು ಅಕ್ಷಯ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಇದು ಕನ್ಸಲ್ಟೆಂಟ್ ಆಗಿದ್ದರು, ಏನು ಸೆಕ್ರೆಟ್ರಿ ಆಗಿದ್ದರು. ಮತ್ತು CS ಅದು ಮಾಡಿ ಇದ್ದರು. ಅವಾಗ ಈ ಸಡನ್ನಾಗಿ ಅವರು ನಮ್ಮ ಸ್ನೇಹಿತರು ತೀರ್ಕೊಂಡ್ರು. ಯಾವಾಗ 2 ಆಪ್ಷನ್ನು, ತೋಟ ಮಾರಬೇಕು ಅಥವಾ ಬೇರೆಯವ್ರಿಗೆ ವಹಿಸ್ಬೇಕು, ಅಥವಾ ಕೆಲಸ ಬಿಟ್ಟು ಬಂದು ಸೆಟ್ಲ್ ಆಗಬೇಕು. ಸೊ ಅದು 2ನೇ ಆಪ್ಷನ್ ತೊಗೊಂಡ್ರು. 2ನೇ ಆಪ್ಷನ್ ತೊಗೊಂಡಾಗ ಒಂದು ಅವ್ರು ಇನ್ಹೆರಿಟ್ ಮಾಡಿದ್ದು ಅವ್ರ ಮನೆಯಲ್ಲಿ ಒಂದು ಪೋಸ್ಟ್ ಇದೆ. ಅಲ್ಲಿ ವಿವೇಕಾನಂದರದ್ದು ಒಂದು ಫೇಮಸ್ ವಾಣಿ, ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಸೊ ಅದನ್ನು ಇವರು ಚಾಚು ತಪ್ಪದೆ ಮಾಡಿ, ಇದು ಬೈ ಡಿಫಾಲ್ಟ್ ನಾವು ನಿಂತಿರೋ ಜಾಗ 10x10 ಸ್ಪೇಸಿಂಗು ಅಡಿಕೆ, ಐಡಿಯಲಿ ಸೂಟೆಡ್ ಫಾರ್ ಪೆಪ್ಪರ್ ಆ್ಯಂಡ್ ಇದು ಅರಕನೆಟ್ ಕಾಂಬಿನೇಷನ್ನು. ತುಂಬ ಚೆನ್ನಾಗಿ ಅದನ್ನು ಬಂತು. ಅಲ್ಲಿ ಪಕ್ಕದಲ್ಲಿ ಒಂದು ಹೊಳೆ ಹೋಗುತ್ತೆ, ಅದು ಗುಡ್ಡ ಕುಸಿದು ಆ ಹೊಳೆ ಕೊನೆ ತೋಟದ ಮುಂದೆ ಒಳಗಡೆ ಹೋಯಿತು. ಸುಮಾರು ಒಂದು 70% ಬಳ್ಳಿಗಳೆಲ್ಲ ಸತ್ತೋಯ್ತು. ಮತ್ತು ಸತ್ತೋಯ್ತು, ಇನ್ನು ಕೆಲವು ಸಾಯ ಹಂತದಲ್ಲಿತ್ತು. ಸುಮಾರು ಒಂದು 15 ಲಕ್ಷ ಖರ್ಚು ಮಾಡಿ ಮಣ್ಣೆಲ್ಲ ತುಂಬಿಸಿ ಮತ್ತೆ ಹೊಸದಾಗಿ ತೋಟ ಇದ್ಲಿ. ಎಕ್ಸ್ಪೈರ್ ಆದ ನಂತರ ಇಮಿಡಿಯೇಟ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದ್ದು. A to Z ಸ್ಟಾರ್ಟಿಂಗ್ ಇಂದ ನಾನು ಕಲ್ತ್ಕೊಂಡು ಪ್ರಾಕ್ಟಿಕಲಿ ಮಾಡ್ತಾ ಬಂದಿದ್ದೀನಿ.
ಇದುವರೆಗೆ ಡ್ರಾಬ್ಯಾಕ್ಸ್ ಹೇಳಬೇಕು ಅಂದರೆ ನಾವು ಕೋಮಾದಲ್ಲಿದ್ರೂ ಇಲ್ಲಿ ಟೈಮ್ ಟು ಟೈಮ್ ಕೆಲಸ ಆಗಬೇಕು ಅಂದ್ರೆ ಮಾತ್ರ ಇದು ನಾವು ಬೆನಿಫಿಟ್. ಇಲ್ಲ ಅಂದರೆ ಮಾಡಿದ್ದು ವೇಸ್ಟ್ ಆಗುತ್ತೆ. 1 ಇಯರ್ ವೇಸ್ಟ್ ಆಯಿತು ಮಧ್ಯ ಅಂತರೂ ರಿಸಲ್ಟ್ ಬರಲ್ಲ ಸರ್. ಆ ಥರ ಪ್ರಾಬ್ಲಮ್ಸ್. ನಾವು ಎಲ್ಲೇ ಇರಲಿ, ಹೊರಗಡೆ ಇರಲಿ, ಇಲ್ಲಿ ಇರಲಿ, ಎಲ್ಲೇ ಇರಲಿ, ಇಲ್ಲಿ ಆಗೋ ಕೆಲಸ ಟೈಮ್ ಟು ಟೈಮ್ ಆಗ್ತಾ ಇದ್ರೆ ಅಷ್ಟೇ ಇಯರ್ಲಿ ನಮ್ಮದು ಮೇಂಟೆನೆನ್ಸ್ ಇರುತ್ತೆ. ಮತ್ತು ಪೆಪ್ಪರ್ ಬಗ್ಗೆ ಹೇಳೋದಾದರೆ ಡಿಸೀಸ್ ಬಂದ ನಂತರ ಏನೂ ಮಾಡೋಕ್ಕಾಗಲ್ಲ. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕರೆಕ್ಟ್ ಇಟ್ಕೊಂಡ್ರೆ 99% ಉಳಿಯುತ್ತೆ. ಡಿಸೀಸ್ ಬಂದ ನಂತರ ಟ್ರೀಟ್ಮೆಂಟ್ ಮಾಡ್ತೀನಿ ಅದು ಮಾಡ್ತೀನಿ ಅಂದರೆ ಆಗಲ್ಲ. ಇದು ನಾನು ಕಂಡ್ಕೊಂಡಿದ್ದು. ನಾನು ಏನೂ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಡಿಸೀಸ್ ಬಂತು ತೆಗೆದು ಹೊರಗೆ ಹಾಕ್ತೀನಿ, ಬೇರೆ ಪ್ಲ್ಯಾಂಟ್ ಮಾಡ್ತೀನಿ. ನ್ಯೂಟ್ರಿಷನ್ ಕರೆಕ್ಟ್ ಮ್ಯಾನೇಜ್ ಮಾಡ್ತೀನಿ, ಗೊಬ್ಬರ, ಮಣ್ಣು, ನೀರು ಇಂಥದ್ದು ಕರೆಕ್ಟ್ ಮ್ಯಾನೇಜ್ ಮಾಡಿಕೊಂಡ್ರೆ ಅಂಥ ಡಿಸೀಸ್ ಏನು ಬರ್ತಾ ಇಲ್ಲ ಇವಾಗ. ಅದು ಮತ್ತು ನಮ್ಮ ಗ್ರಾಚಾರ ಹೆಂಗಿದೆ ಅಂದರೆ ಹೆವಿ ಕ್ರಾಪ್ ಇದ್ದವಾಗೇ ಹೆವಿ ರೈನು 2-3 ಇಯರ್ಸ್. ಅದರಿಂದ ತುಂಬ ಪ್ರಾಬ್ಲಮ್ ಆಯ್ತು. ಇಲ್ಲಿ ಡ್ಯಾಂಪ್ನೆಸ್ ಹೆಚ್ಚಾಯಿತು, ಡ್ರೈನೇಜ್ ಸಿಸ್ಟಮ್ ಸರಿ ಇರಲಿಲ್ಲ, ಅದೆಲ್ಲ ಆಮೇಲೆ ಪ್ರಾಬ್ಲಮ್ ಆಗಿ ಇದು ಹೊಸದಾಗಿಂದ ಕ್ರಿಯೇಟ್ ಮಾಡಿರೋದು. ಸ್ಟ್ರಕ್ಚರ್ ಫಸ್ಟ್ ಸರಿ ಮಾಡಿಕೊಂಡೆ. ಸ್ಟ್ರಕ್ಚರೇ ಸರಿ ಇಲ್ಲದೇ ನಾವಿಲ್ಲಿ ಎಫರ್ಟ್ ಮಾಡೋದು ಅರ್ಥನೇ ಇಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಮತ್ತು ನಮ್ಮ ಗೈಡೆನ್ಸಿಗೆ ಡಾಕ್ಟರ್ಸ್ ಇದ್ದಾರೆ, ನಮ್ಮ ವೆಲ್ ವಿಷರ್ಸ್ ಇದ್ದಾರೆ, ಅವ್ರದ್ದೆಲ್ಲ ಒಂದು ಒಪಿನಿಯನ್ ತೊಗೊಂಡು ನಾವು ಹಾಕಿದ್ದು ನಮ್ಗೆ ಇನ್ವೆಸ್ಟ್ ಮಾಡಿದ್ದು ಸರಿಯಾಗಿ ವರ್ಕ್ ಆಗಬೇಕಲ್ಲ. ಒಟ್ಟು ಇನ್ವೆಸ್ಟ್ ಮಾಡಿದರೆ ಅರ್ಥ ಇಲ್ಲ. ಅದಕ್ಕೆ ಸೈಂಟಿಫಿಕ್ ಆಗಿ ಹೆಂಗೆ ಮಾಡಿದರೆ ಏನಂತ ವಿಚಾರ ಮಾಡಿಕೊಂಡು ಕರೆಕ್ಟಾಗಿ ಇದು ಮಾಡಿದ ಮೇಲೆ ಈ ಸಲ ಇಲ್ಲಿ 140+ ಇಂಚಸ್ ಜಾಸ್ತಿ ಮಳೆ ಆಗಿದೆ. ಆದ್ರೂ ಅಂಥ ಡ್ಯಾಮೇಜಸ್ ಎಲ್ಲೂ ಇಲ್ಲ. ಇದರಲ್ಲಿ ನಾನು ಫಸ್ಟ್ ಟೈಮ್ ಇಲ್ಲೆಲ್ಲ ವಿಸಿಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ನೋಡಿದ ಕಾಂಬಿನೇಷನ್ ಅಂದರೆ ಮೆಣಸು, ಅಡಿಕೆ, ಏಲಕ್ಕಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಬರ್ತಾ ಇದ್ದೀರಾ, ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ? ಇದು ಕಾಂಬಿನೇಷನ್ ಉತ್ತರ ಕನ್ನಡದಲ್ಲಿ ಇದ್ದೇ ಇತ್ತು, ಓಕೆ ಕೂಡ ಇತ್ತು. ಇಲ್ಲಿ 2 ವೈರಸ್ ಕಾಯಿಲೆ ಸರ್. ಒಂದು ಕಟ್ಟೆ, ಓಕೆ, ಇನ್ನೊಂದು ಕೊಕ್ಕೆ ಕಂದು ಅಂದ್ಬಿಟ್ಟು. ಓಕೆ, ಕಟ್ಟೆ ಬಂದಾಗ ಪರವಾಗಿಲ್ಲ, ಒಂದು 2-3 ಬೆಳೆಗಳು ಸಿಗ್ತಾ ಇತ್ತು. ಓಕೆ. ಕೊಕ್ಕೆ ಕಂದು ಬಂದಾಗ ಬದಲೇ ವರ್ಷನೇ ಹೊರಟೋಯ್ತು. ಓಕೆ. ಜೊತೆಗೆ ಅದ್ರ ಹೋರಾಡಿ ಸಾಕಾಗ್ಬಿಟ್ಟು ಕೊನೆಗೆ ಏಲಕ್ಕಿ ಸವಾಸನೆ ಬೇಡ ಅಂತ. ಓಕೆ. ನಾವು ಹಾಗೂ ಪ್ರಾಯೋಗಿಕವಾಗಿ ಕೆಲವು ಜಾಗದಲ್ಲಿ ಏಲಕ್ಕಿ ಇಂಟ್ರೊಡ್ಯೂಸ್ ಮಾಡಿದಾಗ ಓಕೆ 3ನೇ ವರ್ಷಕ್ಕೆ ಅದು ಪೂರ್ತಿ ಹೋಗ್ತಾ ಇತ್ತು. ಓಕೆ. ಕೊನೆಗೆ ಅದು ಬಿಟ್ಟಾಯಿತು. ಬಟ್ ಈಗ ಸ್ವಲ್ಪ ರಿಟ್ಯೂನೇಟ್ ಆಗ್ತಾ ಇದೆ. ಅದರಲ್ಲಿ ಏನಾಗ್ತಾ ಇದೆ ಅಂದರೆ ಹೈಯೆಸ್ಟ್ ಈಲ್ಡರ್ ಅಂದ್ಬಿಟ್ಟು ನೆಲ್ಯಾನಿ ಗೋಲ್ಡ್ ಅಂದ್ಬಿಟ್ಟು ತಂದು ಹಾಕ್ತಾರೆ. ಓಕೆ. ಅದಕ್ಕೆ ಹೈಯೆಸ್ಟ್ ಈಲ್ಡರ್ ಹೌದು, ಒಳ್ಳೆ ದಪ್ಪ ಏಲಕ್ಕಿ, ಹಸಿರು ಏಲಕ್ಕಿ ಎಲ್ಲನೂ ಸಿಗುತ್ತೆ. ಹೌದು. ಆದರೆ ಅದರಲ್ಲಿ ವಿಪರೀತ ಕೀಟನಾಶಕಗಳನ್ನ ನಾವು ಅದನ್ನು ಬಳಸಬೇಕಾಗುತ್ತೆ. ಓಕೆ. ಸಾಧಾರಣ 8-14 ರೌಂಡ್ ಮಟ್ಟಿಗೆ ಅದು ಕೀಟನಾಶಕ ಬಳಸ್ತಾರೆ ಅದರಲ್ಲಿ. ಓಕೆ. ಸೊ ಅದಕ್ಕೆ ಇಲ್ಲಿ ಇವರು ತಯಾರಿಲ್ಲ. ಓಕೆ. ಅದನ್ನು ಓಕೆ. ಸೊ ಅದಕ್ಕೆ ನಾವು ಕೊನೆಗೆ ಇದು ಅಡಿಕೆ ಜೊತೆಗೆ ಕಾಳುಮೆಣಸು, ನಂತರ ಆ ಇರೋ ಜಾಗದಲ್ಲಿ ಕಳೆ ಇದ್ದಂಗೆ ಯಾವುದು ತೊಂದರೆ ಕೊಡ್ದಂಗೆ ಇರೋ ಅಂಥದ್ದು ಕಾಫಿನಲ್ಲಿ ನಾವು ಮೊದಲು 4 ವೆರೈಟಿಗಳು ಇಲ್ಲಿ ಟ್ರೈ ಮಾಡಿದ್ವಿ. ಓಕೆ. ಒಂದು ಚಂದ್ರಗಿರಿ, ಇನ್ನೊಂದು F1, ಇನ್ನೊಂದು ಹೇಮಾವತಿ, ಇನ್ನೊಂದು BBTC. ಓಕೆ. ಬಟ್ ಇಲ್ಲಿನ ಮ್ಯಾನೇಜ್ಮೆಂಟ್ಗೆ 4 ವೆರೈಟಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಾವು ರೇಟಿಂಗ್ ಕೊಟ್ಟರೆ F1 ನಂಬರ್ 1, ಚಂದ್ರಗಿರಿ 2, ನೆಕ್ಸ್ಟ್ ಹೇಮಾವತಿ. ಬಟ್ BBTC ಒಳ್ಳೆ ಫಸಲು ಬಂತು, ಕಂಪ್ಲೀಟ್ ಡಿಫೋಲೇಷನ್ ಆಗ್ತಾ ಇತ್ತು. ಅದಕ್ಕೆ ಅದು ಬಿಟ್ಟಾಯ್ತು. ಇನ್ನು ನೋಡಿ ಏಲಕ್ಕಿ, ಇಲ್ಲಿನ ಮ್ಯಾನೇಜ್ಮೆಂಟ್ಗೆ ಇದು ಆಗಲೇ ಅದು ಸರ ಬರ್ತದೆ, ಸ್ಟಾರ್ಟ್ ಆಗಿದೆ ಇಲ್ಲಿ. ಇದೆಲ್ಲ ಅಬಾರ್ಟ್ ಫ್ಲವರ್ಸ್ ಹೈ ಟೆಂಪರೇಚರ್ ಹೋದಾಗ ಅಬಾರ್ಟ್ ಆಗಿಬಿಡುತ್ತೆ. ಅವಾಗ ನಾವು ಅದಕ್ಕೆ ಮಧ್ಯದಲ್ಲಿ ಒಂದು ಚಿಕ್ಕ ಸ್ಪಿಂಕ್ಲರ್ ಇಟ್ಟು 4 ಗಿಡದ ಮಧ್ಯದಲ್ಲಿ, ಅಥವಾ ಈಗ 2 ಗಿಡ ಇದೆಯಲ್ಲ ಮಧ್ಯ ಸ್ಪಿಂಕ್ಲರ್ ಬಿಟ್ಟಾಗ ಈಗ ಪಾಲಿನೇಷನ್ ಆಗಲಿಕ್ಕೆ ಹನಿ ಬಿಸಬೇಕು 92%. ಆದರೆ ಇದರಲ್ಲಿ ಏನಂದರೆ ಪಾಲಿನೇಷನ್ ಆಗಬೇಕಾದ್ರೆ ಹೆಣ್ಣು ಭಾಗಕ್ಕೂ ಗಂಡು ಭಾಗ ಅಂದರೆ ನಾವು ಇದು ಪಿಸ್ಟಿಲ್ಲು ಮತ್ತು ಸ್ಟೇಮ್ ಅಂತ ಮಧ್ಯದಲ್ಲಿ ಭಾಳ ಚಿಕ್ಕ ಜಾಗ, ಅಲ್ಲಿ ಸಣ್ಣ ಡ್ರಾಪ್ ಒಂದು ಹನಿ ಬಿದ್ದರೂ ಸಾಕು, ಅದು ಪಾಲಿನೇಷನ್ ಆಗುತ್ತೆ. ಸೊ ನೀರು 2 ಗಿಡದ ಮಧ್ಯೆ ಅಥವಾ 4 ಗಿಡದ ಮಧ್ಯದಲ್ಲಿ ಒಂದು ಮಿನಿ ಸ್ಪ್ರಿಂಕ್ಲರ್ ಹಾಕಿದ್ರೆ ಸಾಕು, ಸಕ್ಸಸ್ಫುಲ್ ಆಗಿ ನಾವು ಇಲ್ಲಿ ಮಾಡ್ಕೊಂಡು. ಬರೀ ಇರಿಗೇಷನ್ ಅಲ್ಲಿ ಒಂಚೂರು ಮ್ಯಾನೇಜ್ ಮಾಡಬೇಕು. ಮತ್ತೆ ಇಲ್ಲಿ ಇವರೆಲ್ಲ ಕಟ್ ಮಾಡಿರೋದೆಲ್ಲ ಎಳೆ ಇದು ಬೋರರ್ ಬಂದಿದ್ದು, ಆ ಶೂಟ್ ಬೋರರ್ ಒಂದು ಕಂಟ್ರೋಲ್ ಮಾಡ್ತಾ. ಇದು ಎಂಟೈರ್ ತೋಟ ಈ ತರ ಇತ್ತಂತೆ. ಏನಾಯ್ತು ಅಂತಂದ್ರೆ ಹೆವಿ ಮಳೆ ಬಂದ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಆಗಿ ಒಂದು ಹೊಳೆ ಇತ್ತು, ಆ ಹೊಳೆಯಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ತೋಟ ಸ್ವಲ್ಪ ಹೋಯ್ತು. ಪುನಃ ಅವ್ರು ನಿಂತಿಲ್ಲ, ಅವ್ರ ಮಗ ಬಂದ್ಬಿಟ್ಟು ಪುನಃ ಇದನ್ನ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಮಗ ಸಾಯಿಲ್ ಸ್ಟ್ರಕ್ಚರ್ ಮಾಡಿ ನೋಡಿ, ಎಲ್ಲೂ ಕೂಡ ನಿಲ್ಬಾರ್ದು, ಮಣ್ಣನ್ನು ಹಿಂಗೆ ಕೊಟ್ಟಿದೆ. ಇಷ್ಟು ತೋಟಕ್ಕೆ ಮಣ್ಣೆಲ್ಲ ಹಾಕಿ ಸ್ಟ್ರಕ್ಚರ್ ಸರಿ ಮಾಡಲಿಕ್ಕೆ 15 ಲಕ್ಷ ಖರ್ಚಾಗಿದೆ. 15 ಲಕ್ಷ ಎಲ್ಲ ಡ್ರೈನ್ಸ್ ಎಲ್ಲ ಮಾಡಲಿಕ್ಕೆ. ನೋಡಿ ಮೂಡಿಗೆರೆ ಡಾಕ್ಟರ್ ತೇಜಸ್ವಿ. ಡಾಕ್ಟರ್ ತೇಜಸ್ವಿನಾ? PhD ಅಗ್ರಿ. ಡಾಕ್ಟರ್ ತೇಜಸ್ವಿ PhD ಅಗ್ರಿ ಯಾವ್ದ್ರಲ್ಲಿ? ಎಂಟಮಾಲಜಿ. ಇನ್ಸೆಕ್ಟ್ಸ್ ಬಗ್ಗೆ ಡಾಕ್ಟರ್ ಮಾಡಿ PhD. ನೋಡಿ ಅವರೆಲ್ಲ ಬಂದ್ಬಿಟ್ಟು ತೋಟದಲ್ಲಿ ಹೆಂಗಿದೆ ಟೆಂಪ್ರೇಚರು? ಸೂಪರು ನೋಡಿ, ಇಲ್ಲೆಲ್ಲ ಸೋಲಾರು. ಅಬ್ಬಾ
ಬನ್ನಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಂಡಿಂಗ್ ಪ್ರೋಗ್ರಾಮ್ ಬಂದಿದ್ದೀವಿ ನಾವು. ನೋಡಿ ಅಕ್ಕಿ ರೊಟ್ಟಿ ಹಾಕಿದ್ದಾರೆ, ಸೂಪರ್ ಅಕ್ಕಿ ರೊಟ್ಟಿ. ಹಾಂ, ನೈಸ್. ಇಲ್ಲಿ ನೋಡಿ, ಇಲ್ಲಿ ಬಿಸಿಬೇಳೆ ಬಾತು, ಚೌಚೌ ಇದೆ, ನಿಮಗೆ ಜಾಂಗೀರ್ ಇದೆ. ಫೋನ್ ನಂಬರ್ ಕೊಡ್ಬೇಕು ನೀವು. ಹಾಂ, ಪಕ್ಕ. ಹಾಂ, ಯಾಕೆ ಹೇಳಿ? ನಮ್ದು ನರ್ಸರಿ ಮಾಡೋರು ಇದ್ದಾರೆ. ಹೌದಾ? ನೀವು ಒಂದು ವಿಡಿಯೋ ಎಲ್ಲ ನೋಡಿದ್ದೀರಾ? ನಿಮ್ಮ ಇದನ್ನ ಬೈಕ್ ನೋಡ್ತೀವಿ. ಓ ಸೂಪರ್. ನಾವು ಹೆಣ್ಣಕೊಪ್ಪದ ನಮ್ಮನೆ ಬಂದಿದ್ರು. ನಾವು 2 ವರ್ಷ ಗ್ಯಾಪ್ ಬಿಟ್ಟಾಯ್ತು. ಹಾಂ. ತೇವಮ್ ನರ್ಸರಿ ನಮ್ಮದೇ ಆಯ್ತು. ನಾವು ಟೈಮ್ ತೇವಮ್ ಮಾಡಿದ್ದು ನಾವೇ. ಹೌದಾ? ಓಕೆ. ನೋಡಿ, ಎಲ್ಲರೂ ಕಂಡುಹಿಡಿತಾ ಇದ್ದಾರೆ ಈಗ. ವೆರಿ ಗುಡ್. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಐಟಮ್ ಏನಂತಂದರೆ ಮಾವಿಂದು ಇದ್ರಲ್ಲಿ ಮಾಡಿರೋದು ಸೂಪ್ ಥರ ಇದೆ. ಅಲ್ಟಿಮೇಟ್ ಟೇಸ್ಟು. ಸಿಸ್ಟಿಗೆ ಬಂದಾಗ ಏನಂತಂದರೆ ನಮ್ಮದು ಹಳೆ ನಾವೆಲ್ಲ ಚಿಕ್ಕವ್ರಿರ್ಬೇಕಾದ್ರೆ ಬೆಳೆದು ನೋಡ್ಕೊಂಡು ಬಂದಿದ್ವಿ. ಎಂತೆಂಥ ಫಿಲಮ್ಗಳು ಮಾಡಿದ್ದಾರೆ. ರಾಮಕೃಷ್ಣ ಅವರು ಸರ್, ತುಂಬ ಖುಷಿ ಆಯಿತು ನೀವು ನಮ್ಮ ಜೊತೆ ಸೇರಿ ಊಟ ಮಾಡಿದ್ರಿ. ಮತ್ತು ಹೇಳಿದ್ರು ನಿಮ್ಮಲ್ಲಿ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ನೀವು ತೋಟ ಮಾಡ್ತಿದ್ದೀರಾ ಅಂತ. ತುಂಬ ಖುಷಿ ಆಯಿತು. ನೋಡಿ ನನಗೆ ಖುಷಿ ಆಯಿತು. ನಾವು ಸರ್ 2 ಡೇಸಿಂದ ಹಸಿರು ಆರ್ಗ್ಯಾನಿಕ್ ಅನ್ನೋ ಒಂದು ಸಂಸ್ಥೆ ಇದೆ ನಮ್ಮದು. ಅವರೆಲ್ಲ ನಾವು ತಿಂಗಳಲ್ಲಿ ಒಂದು ತೋಟ ವಿಸಿಟ್ ಮಾಡ್ತೀವಿ. ಆಮೇಲೆ ಏನು ಬೇಕು ಅಗ್ರಿಕಲ್ಚರ್ ಬೆಳೆಯೋದ್ರಿಂದ ಮಾರೋದ ತನಕ ಹೆಲ್ಪ್ ಮಾಡ್ತಾರೆ. ಅದರಿಂದ ನೀವು ನೋಡ್ತಾ ಇದ್ದೀರಾ, ಯಂಗ್ಸ್ಟರ್ಸ್ ಎಲ್ಲ ಬಂದುಬಿಟ್ಟು ನೋಡಿಕೊಂಡು ಒಟ್ಟಿಗೆ ಕೂಡಿ ಎಲ್ಲ ಮಾಡ್ತಾ ಇದ್ದೀವಿ. ಸರ್, ನೀವು ಏನಂತೀರಾ ಸರ್ ಅಗ್ರಿಕಲ್ಚರ್ ಬಗ್ಗೆ? ಅಗ್ರಿಕಲ್ಚರ್ ಬಗ್ಗೆ ಏನು, ನಾವು ಕೃಷಿಕರೇ ಸ್ವಾಮಿ. ಹೌದು, ನಮ್ಮ ಊರಲ್ಲೇ ಅದು, ನಾವು ಹುಟ್ಟಿದ್ದು ಅದು, ನಮ್ಮ ತಂದೆ ತಾಯಿಗಳೆಲ್ಲ ಅವರೇ. ನಮ್ದು ಏನಪ್ಪ ಅಂದರೆ ನಮ್ಮ ಮಲೆನಾಡಲ್ಲಿ ನಮಗೆ ಅಡಿಕೆ ಪ್ರಧಾನ. ಆದರೆ ನಮಗೆ ಭತ್ತ ಬೆಳೀತಾ ಇದ್ದೀವಿ ಒಂದು ಕಾಲಕ್ಕೆ, ಅದು ಈಗ ಇಲ್ಲ. 20-30 ವರ್ಷ ಆಗೋಯ್ತು. ಮೂರೇ ನಾವು ಭತ್ತನೇ. ನಾವು ಭತ್ತದ ಗದ್ದೆಯಲ್ಲಿ ಕೆಲಸ ಮಾಡಬೇಕಾಗಿತ್ತು, ಮಾಳ ಅಂತ ಕಟ್ಕೊಂಡು ಹಂದಿ ಕಾಯಬೇಕಾಗಿತ್ತು. ಅದನ್ನು ಒಂದು ಕಾಲ ಇತ್ತು. ಈಗ ಭತ್ತ ಬೆಳೆಯೋದೇ ಹೊರಟೋಯ್ತು. ಹೌದು, ಗದ್ದೆಗಳಲ್ಲಿ ಅಡಿಕೆ ತೋಟ ಆಗೋಯ್ತು. ಸರ್, ನೀವು ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಏನು ಬೆಳೀತಿದ್ದೀರಾ ಇಲ್ಲಿ ನೀವು? ನಮ್ಮ ಮಾಮೂಲಿ ಅಡಿಕೆನೇ, ಮೆಣಸಿಗೆ ಹೋಗಿಲ್ಲ? ಮೆಣಸು ನಾನಿಲ್ಲಿ ಹೋಗಲಿಲ್ಲ. ಎಲ್ಲ ಈ ಸೈಡೆಲ್ಲ ಅರೇಬಿಕಾ ಚಂದ್ರಗಿರಿ ಬೆಳೀತಿದಾರಲ್ಲ, ಅದಕ್ಕೆ ಕಾಫಿಗೆ ಇತ್ತೀಚೆಗೆ ಶುರು ಮಾಡಿದ್ದಾರೆ. ಉಮೇದುವಾರ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲರ ಹತ್ರ ಆಗಲ್ಲ ಅದು. ಸರ್, ನಿಮಗೆ ಒಬ್ಬರು ಸೈಂಟಿಸ್ಟ್ ಗೊತ್ತಾ, ಡಾಕ್ಟರ್ ವೇಣುಗೋಪಾಲ್ ಅಂತ? ಅವರಿಂದನೇ ಇಲ್ಲಿ ಮೆಣಸಿನ ಜಾಸ್ತಿ ಇದಾಗಿದೆ. ಮತ್ತೆ ಚಿಕ್ಕಮಗಳೂರು ಹತ್ರ ಬಂದಿರೋದು ಅವರಿಂದ ನಮಗೆ. ಗೊತ್ತು ನನಗೆ. ಇಲ್ಲಿ ಚಿಕ್ಕಮಗಳೂರು ಸ್ವಲ್ಪ ದೂರ ಇತ್ತು ನಮಗೆ. ಈ ಕೊಡಗೆ ಹತ್ರ ಆಗಿದ್ದು ಅವರಿಂದನೇ. ಅವರೊಬ್ಬ ಲಿಂಕ್ ನಮಗೆ. ಹೌದು, ನಮ್ಮ ಜೊತೆ ಇದ್ರು. ಇದ್ದಾರೆ ಇಲ್ಲೇ ಇದ್ದಾರೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡ್ಬಿಟ್ಟು. ಅವರು ಏನಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಒಂದು ಕಣ್ಣು, ಈ ಕಡೆ ಉತ್ತರ ಕನ್ನಡ ಜಿಲ್ಲೆ ಒಂದು ಕಣ್ಣು ತರ ಇದ್ದಾರೆ. ಹೌದು, ನಿಜವಾಗ್ಲೂ. Know that the ride or die.